ನಮಸ್ಕಾರ ಎಲ್ಲರಿಗೂ ಯೂಸ್ಫುಲ್ ಆಗುವಂತ ಕೆಲವೊಂದು ಟಿಪ್ಸ್ ಅನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಲೈಟರ್ ನ ಕಿಚನ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಸ್ಟವ್ ಹಚ್ಬೇಕಾದ್ರೆ ಕೆಲವು ಸಲ ತೇವದ ಕೈಯಲ್ಲೆಲ್ಲ ಮುಡ್ತಾ ಇರ್ತೀವಿ. ಒಗ್ಗರಣೆ ಹಾಕ್ಬೇಕಾದ್ರೆ ಸ್ಟವ್ ಪಕ್ಕನೆ ಇಟ್ಟಿರ್ತೀವಿ. ಕೆಲವು ಸಲ ಲೈಟರ್ಗೆ ಆ ಎಣ್ಣೆ ಎಲ್ಲ ಎಗರ್ಬಿಟ್ಟು ಆ ಜಿಡ್ಡು ತರ ಆಗ್ಬಿಟ್ಟಿರುತ್ತೆ. ಮತ್ತೆ ರಸ್ಟ್ ಹಿಡಿಯಕ್ಕೆ ಒಂಥರ ಬ್ಲಾಕ್ ಆಗಿ ರೆಡ್ಡಿಶ್ ಆಗಿ ಆ ಮೇಲೆ ಕಲೆಗಳೆಲ್ಲ ಆಗ್ಬಿಟ್ಟಿರುತ್ತೆ ಲೈಟರ್ ಮೇಲೆ. ಸೊ ಅದಕ್ಕೆ ನಾವು ಕಿಚನ್ ಅಲ್ಲೇ ಸಿಗೋ ಉಪ್ಪನ್ನ ತಗೊಂಡು ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಆ ಕೆಂಪು ಕಲೆಗಳಾಗ್ಲಿ ಅಥವಾ ಅದ್ರ ಮೇಲೆ ಜಿಡ್ಡು ತರ ಕೂತು ಅಂಟು ತರ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಕಲ್ಲುಪ್ಪಾಗ್ಲಿ ಒಂದ್ ಸ್ವಲ್ಪ ಅಥವಾ ಪುಡಿ ಉಪ್ಪನ್ನೇ ಆಗ್ಲಿ ತಗೊಂಡು ನಾವು ಲೈಟರ್ ಮೇಲೆ ಸ್ಪ್ರಿಂಕಲ್ ಮಾಡ್ಬಿಟ್ಟು ನಾವು ಆ ಉಪ್ಪಿಂದಾನೇ ಚೆನ್ನಾಗಿ ಉಜ್ಜಬಹುದು. ಲೈಟರ್ ಮೇಲೆ ಉಜ್ಜೋದ್ರಿಂದ ಆ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ. ಮತ್ತೆ ಅಂಟು ತರ ಇರುತ್ತಲ್ಲ ಆ ಜಿಡ್ಡೆಲ್ಲ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ನಾವು ಉಪ್ಪನ್ನ ಯೂಸ್ ಮಾಡಿ ರಬ್ ಮಾಡೋದ್ರಿಂದ. ಇದಕ್ಕೆ ನಾವು ಸಿಲ್ವರ್ ಫಾಯಿಲ್ ಪೇಪರ್ ಇದ್ರೆ ಸಿಲ್ವರ್ ಫಾಯಿಲ್ ಪೇಪರ್ ತಗೊಂಡು ಉಪ್ಪನ್ನ ತಗೊಂಡು ಚೆನ್ನಾಗಿ ರಬ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಈ ರೀತಿ ಆನಿಯನ್ನ ಕಟ್ ಮಾಡಿದಾಗ ಆ ಮೇಲೆ ದಿಂಡು ಒಟ್ಟನ್ನ ಬಿಸಾಡ್ತೀವಲ್ಲ ಆ ಒಟ್ಟನ್ನ ಬಿಸಾಡೋ ಬದಲು ಈ ರೀತಿ ನಾವು ಆನಿಯನ್ ಒಟ್ಟನ್ನ ಈ ರೀತಿ ಕಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಅದಕ್ಕೆ ಉಪ್ಪನ್ನ ತಗೊಂಡು ಕಲ್ಲುಪ್ಪಾಗ್ಲಿ ಪುಡಿ ಉಪ್ಪಾಗ್ಲಿ ಈ ರೀತಿ ರಬ್ ಮಾಡೋದ್ರಿಂದ ಆ ಜಿಡ್ಡು ತರ ಇರೋ ಅಂಟು ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ಮತ್ತೆ ಲೈಟರು ಸಹ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಒಂದು ಚೂರು ಅಂಟಿರಲ್ಲ. ಮತ್ತೆ ಆ ಕೆಂಪು ಕಲೆಗಳು ಸಹ ಹೊಟ್ಟೋಗ್ಬಿಡುತ್ತೆ. ಆ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ ನಾವು ಉಪ್ಪಿಂದ ರಬ್ ಮಾಡೋದ್ರಿಂದ. ಈ ರೀತಿ ನಾವು ಕಿಚನ್ ಅಲ್ಲೇ ಸಿಗೋ ಉಪ್ಪು ಮತ್ತೆ ಆನಿಯನ್ ಒಟ್ಟಿಂದ ನಾವು ಲೈಟರ್ ನ ಕ್ಲೀನ್ ಮಾಡ್ಕೋಬಹುದು. ಚೆನ್ನಾಗಿ ಈ ರೀತಿ ಒಟ್ಟಿಂದ ಉಪ್ಪನ್ನ ಹಾಕೊಂಡು ರಬ್ ಮಾಡ್ಕೊಂಡು ಆದ್ಮೇಲೆ ನಾವು ಒಣಬಟ್ಟೆ ತಗೊಂಡು ಒರೆಸ್ಕೊಂಡ್ರೆ ಸಾಕು. ಲೈಟರು ನೀಟಾಗಿ ಕ್ಲೀನ್ ಆಗ್ಬಿಡುತ್ತೆ. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅನ್ಕೊಂಡಿದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಬಿಸ್ಲರಿ ವಾಟರ್ ಬಾಟಲ್ಸ್ ನ ನೀರ್ ಕುಡ್ದಾದ್ಮೇಲೆ ವೇಸ್ಟ್ ಅಂತ ಬಿಸಾಡ್ಬಿಡ್ತೀವಿ. ಸೊ ಅದನ್ನ ಬಿಸಾಡೋ ಬದಲು ನಾವು ಈ ರೀತಿ ಕಿಚನಲ್ಲಿ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಒಂದು ವಾಟರ್ ಬಾಟಲ್ ಇರುತ್ತಲ್ಲ, ಚಿಕ್ಕದು ವಾಟರ್ ಬಾಟಲ್ ಬರುತ್ತಲ್ಲ, ಆ ವಾಟರ್ ಬಾಟಲ್ ನ ತಗೊಂಡು ಆ ಮೇಲೆ ಪಾರ್ಟ್ ಮಾತ್ರ ನಾನು ಕಟ್ ಮಾಡ್ಕೊಂಡಿದೀನಿ. ಒಂದ್ ಸ್ವಲ್ಪ ಉದ್ದ ಅನ್ಸಿದ್ರೆ ನೀವು ಚಾಕು ತಗೊಂಡು ಇನ್ನೊಂದ್ ಸ್ವಲ್ಪ ಕಟ್ ಮಾಡ್ಕೊತಾ ಇದೀನಿ. ನಾನು ಇಲ್ಲಿ ತುಂಬಾ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದ್ರಿಂದ ಒಂದ್ 2 ರಿಂಗ್ ಅಷ್ಟು ಪ್ಲಾಸ್ಟಿಕ್ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೋತಾ ಇದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಮನೆಯಲ್ಲಿ ರೇಷನ್ ತರ್ತೀವಿ, ಏನೇ ಆಗಲಿ ಅಥವಾ ಬೇಳೆಗಳಾಗಲಿ ಅಥವಾ ಕೆಲವೊಂದ್ಸಲ ಈ ಬೋಟಿಗಳು ಅವೆಲ್ಲ ತರ್ತೀವಿ. ಸ್ವಲ್ಪ ಒಂದು 1/4 kg ತರ್ತೀವಿ. ಯೂಸ್ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಮಿಕ್ಬಿಟ್ಟಿರುತ್ತೆ. ಆ ಮಿಕ್ಕಿರೋದನ್ನ ಹಾಗೆ ಇಡೋ ಬದಲು ಈ ರೀತಿ ನಾವು ಈ ಬಾಟಲ್ಸ್ನ ಯೂಸ್ ಮಾಡಿಕೊಂಡು ಸೀಲ್ ಮಾಡಿ ಎತ್ತಿಟ್ಕೋಬಹುದು. ಒಂದು ಚೂರು ಸಹ ಗಾಳಿ ಆಡಲ್ಲ, ಹುಳನೂ ಸಹ ಬೀಳದೆ ಇರೋ ಹಾಗೆ ಕಂಟ್ರೋಲ್ ಮಾಡ್ಬೋದು ಫ್ರೆಂಡ್ಸ್. ಈ ಬಾಟಲ್ ಕ್ಯಾಪ್ನ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದ್ ಸ್ವಲ್ಪ ಉಳಿದಿರೋ ರೇಷನ್ ಆಗಲಿ ಅಥವಾ ಈ ರೀತಿ ಬೋಟಿಗಳಾಗಲಿ ಯಾವುದಾದ್ರೂ ಒಂದ್ ಸ್ವಲ್ಪ ಮಿಕ್ಕಿರುತ್ತಲ್ಲ ಆ ಕವರ್ನ ತಗೊಂಡು ಈ ಬಾಟಲ್ ಕ್ಯಾಪನ್ನ ಕಟ್ ಮಾಡ್ಕೊಂಡಿಲ್ಲ ಆ ಪ್ಲಾಸ್ಟಿಕ್ ಕವರ್ನ ಇದ್ರೊಳಗಡೆ ಸೇರಿಸ್ಕೊಂಡು ಈ ರೀತಿ ಮೇಲೆ ಕ್ಯಾಪ್ ಹಾಕ್ಬಿಟ್ಟು ಸೀಲ್ ಮಾಡಿಟ್ಬಿಟ್ರೆ ಒಂದು ಚೂರು ಸಹ ಗಾಳಿ ಆಡಲ್ಲ. ಮತ್ತೆ ಫ್ರೆಶ್ ಆಗೂ ಇರುತ್ತೆ ರೇಷನ್ನು, ಹುಳನೂ ಸಹ ಬೀಳದೆ ಇರೋ ಹಾಗೆ ಕಂಟ್ರೋಲ್ ಮಾಡ್ಬೋದು ಫ್ರೆಂಡ್ಸ್. ಈ ಕವರ್ನ ಈ ರೀತಿ ನಾವು ಕೆಳಗಡೆಗೆ ಫೋಲ್ಡ್ ಮಾಡಿ ಈ ರೀತಿ ಲಾಕ್ ಮಾಡಿ ಎಕ್ಸ್ಟ್ರಾ ಇರೋ ಕವರ್ನ ಕಟ್ ಮಾಡಿಬಿಟ್ಟು ಇಟ್ಬಿಟ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಮತ್ತು ನಾವು ವೇಸ್ಟ್ ಅಂತ ಬಿಸಾಡೋ ವಾಟರ್ ಬಾಟಲ್ಸ್ನ ಈ ರೀತಿ ರೇಷನ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಟಿಪ್ಸು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ವಾಟರ್ ಬಾಟಲ್ಸ್ ಕ್ಯಾಪ್ಸನ್ನು ತೊಗೊಂಡಿದ್ದೀನಿ. ಈ ಕ್ಯಾಪ್ಸನ್ನು ಬಳಸ್ಕೊಂಡು ನಾವು ಒಂದು ಸ್ಟ್ಯಾಂಡನ್ನು ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ ಫಸ್ಟು 2 ವಾಟರ್ ಬಾಟಲ್ ಕ್ಯಾಪನ್ನು ತೊಗೊಂಡು ಡಬಲ್ ಸೈಡೆಡ್ ಗಮ್ ಟೇಪ್ ಬರುತ್ತಲ್ಲ ಆಗ ಡಬಲ್ ಸೈಡೆಡ್ ಗಮ್ ಟೇಪನ್ನು ತೊಗೊಂಡಿದ್ದೀನಿ. ನಾವು ಕಿಚನಲ್ಲಿ ಯೂಸ್ ಮಾಡೋ ಲೈಟನ್ನು ಅಲ್ಲಿ ಅಂದರೆ ಇಲ್ಲಿ ಇಡೋ ಬದಲು ಈ ರೀತಿ ನಾವು ಸ್ಟ್ಯಾಂಡನ್ನು ರೆಡಿ ಮಾಡ್ಕೋಬೋದು. ವೇಸ್ಟ್ ವಾಟರ್ ಬಾಟಲ್ ಕ್ಯಾಪ್ಸನ್ನು ಬಳಸ್ಕೊಂಡು ನಾನು ಇಲ್ಲಿ 2 ಕ್ಯಾಪ್ಗೂ ಈ ರೀತಿ ಡಬಲ್ ಸೈಡೆಡ್ ಗಮ್ ಟೇಪನ್ನು ಹಾಕೊಂಡಿದ್ದೀನಿ. ಈ ರೀತಿ ಗಮ್ ಟೇಪನ್ನು ಅಂಟಿಸ್ಕೊಂಡಾದ್ಮೇಲೆ ಈ ರೀತಿ ನಾವು ಕಿಚನಲ್ಲಿ ಸ್ಟವ್ ಹತ್ರ ಟೈಲ್ಸ್ ಬರುತ್ತಲ್ಲ ಹಿಂದೆಗೆ ಅಲ್ಲಿ ನಾವು ನಮಗೆ ಕೈ ಎಟ್ಕೋ ಥರ ಈ ರೀತಿ ನಾವು ಆ ಕ್ಯಾಪ್ಸನ್ನು ಅಂಟಿಸ್ಕೋಬೇಕು. 2 ಕ್ಯಾಪನ್ನು ಈ ರೀತಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಆ ಲೈಟರು ಅದರಲ್ಲಿ ಕೂರಬೇಕು. ಆ ರೀತಿ ಗ್ಯಾಪ್ ಕೊಟ್ಟು ನಾವು ಈ ರೀತಿ ಕ್ಯಾಪನ್ನು ಅಂಟಿಸ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಕ್ಯಾಪ್ಸನ್ನು ಬಳಸ್ಕೊಂಡು ನಾವು ಲೈಟರ್ ಸ್ಟ್ಯಾಂಡನ್ನು ರೆಡಿ ಮಾಡ್ಕೋಬೋದು. ಈ ರೀತಿ ನಾವು ಎಲ್ಲಂದರಲ್ಲಿ ಲೈಟರ್ನ ಇಡೋ ಬದಲು ಈ ರೀತಿ ನಾವು ಬಾಟಲ್ ಕ್ಯಾಪ್ಸನ್ನು ಬಳಸಿ ಸ್ಟ್ಯಾಂಡ್ ಮಾಡಿಕೊಂಡು ನಾವು ಲೈಟರ್ನ ಇಟ್ಕೋಬೋದು. ಕ್ಯಾಪ್ಸನ್ನು ತುಂಬ ಹತ್ರ ಹಾಕಿದ್ದೀವಿ ಅಂತ ಅನಿಸಿದ್ರೆ ಈ ರೀತಿ ಒಂದು ಡಬಲ್ ಸೈಡೆಡ್ ಗಮ್ ಟೇಪನ್ನು ತೆಗೆದು ಕ್ಯಾಪನ್ನು ಕರೆಕ್ಟಾಗಿ 2 ಒಂದೇ ಸಮವಾಗಿರೋ ಹಾಗೆ ಈ ರೀತಿ ಗೋಡೆಗೆ ಅಂಟಿಸ್ಕೊಂಡಾದ್ಮೇಲೆ ಈ ರೀತಿ ಲೈಟರ್ ಸ್ಟ್ಯಾಂಡನ್ನು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಈ ರೀತಿ ನಾವು ಲೈಟರ್ನ ಎಲ್ಲಂದ್ರಲ್ಲಿ ಇಡೋ ಬದಲು ಲೈಟರ್ನ ಈ ರೀತಿ 2 ಕ್ಯಾಪ್ಸ್ ಮಧ್ಯೆ ಇಟ್ಕೊಂಡ್ರೆ ನೀಟಾಗಿ ಗೋಡೆನಲ್ಲಿ ನಾವು ಕೆಲಸ ಎಲ್ಲ ಆದಮೇಲೆ ಈ ರೀತಿ ಸ್ಟ್ಯಾಂಡಲ್ಲಿ ಇಡ್ಬೋದು ಲೈಟರ್ನ. ಈ ರೀತಿ ಆದರೂ ಬಳಸ್ಬೋದು. ಇಲ್ಲಾಂದರೆ ನಾವು ಬಾತ್ರೂಮಲ್ಲಾಗಲಿ ಅಥವಾ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಆಗಲಿ ನಾವು ಕೆಲವೊಂದು ಸಲ ಈ ರೀತಿ ಚೈನ್ಗಳಿರುತ್ತೆ, ಚಿಕ್ಕ ಚೈನ್ಗಳು, ಅದನ್ನೆಲ್ಲ ಎಲ್ಲಂದರಲ್ಲಿ ತಗಲಾಟ್ಬಿಟ್ಟು ಸ್ನಾನಕ್ಕೆ ಹೋಗ್ತಾ ಇರ್ತೀವಿ. ಆ ರೀತಿ ಆಗದೆ ಇರೋ ಹಾಗೆ ನಾವು
ಈ ರೀತಿ ನಾವು ಚೈನ್ ಸ್ಟ್ಯಾಂಡಾಗೂ ಸಹ ಈ ಬಾಟಲ್ ಕ್ಯಾಪ್ಸನ್ನ ಬಿಸಾಡೋ ಬದಲು ಯೂಸ್ ಮಾಡ್ಬೋದು. ಡ್ರೆಸ್ಸಿಂಗ್ ಟೇಬಲ್ ಹತ್ರ ಹಾಕೋಬೋದು. ಕೆಲವು ಸಲ ಬಾತ್ರೂಮಲ್ಲೂ ಸಹ ನಾವು ಚೈನ್ ತೆಗೆದು ಸ್ನಾನ ಮಾಡೋಕ್ಕೆ ಹೋಗ್ತೀವಿ, ಆ ಚೈನನ್ನು ಸಹ ಹ್ಯಾಂಗ್ ಮಾಡೋಕ್ಕೆ ಬಾಟಲ್ ಕ್ಯಾಪ್ಸನ್ನ ಗೋಡೆಗೆ ಅಂಟಿಸ್ಕೊಂಡ್ರೆ ಅದೇ ಒಂದು ಹುಕ್ ಥರ ವರ್ಕ್ ಆಗುತ್ತೆ ಫ್ರೆಂಡ್. ಬೇಡ ಅಂತ ಬಿಸಾಡೋ ಬಿಸ್ಲರಿ ವಾಟರ್ ಕ್ಯಾಪ್ಸನ್ನ ಈ ರೀತಿ ಬಳಸಬಹುದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಈ ರೀತಿ ನಾವು ಮಕ್ಕಳಿಗೆ ಚೈನ್ ಹಾಕ್ತಾ ಇರ್ತೀವಿ. ಕೆಲವು ಸಲ ಗೋಲ್ಡ್ ಚೈನ್ ಆಗಲಿ ಅಥವಾ ಪರ್ಲ್ಸ್ ಆಗಲಿ ಅಥವಾ ರೋಲ್ಡ್ ಗೋಲ್ಡೇ ಆಗಲಿ ಹಾಕಿದಾಗ ಅವರು ಕಳೆದು ಬಿಡ್ತಾರೆ, ಅದು ಹುಕ್ಕು ಲೂಸ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಈ ರೀತಿ ಸೇಫ್ಟಿ ಪಿನ್ ಬರುತ್ತಲ್ಲ, ಆ ಸೇಫ್ಟಿ ಪಿನ್ನನ್ನು ಈ ರೀತಿ ಆ ಕಡೆ ಹುಕ್ಕು ಮತ್ತು ಈ ಕಡೆ ಹುಕ್ಕುಗೆ ಸೇರಿಸ್ಬಿಟ್ಟು ಈ ರೀತಿ ಲಾಕ್ ಮಾಡಿ ಹಾಕೋದ್ರಿಂದ ಮಕ್ಕಳಿಗೆ ಆಗಲಿ ಅಥವಾ ದೊಡ್ಡವರೇ ಆಗಲಿ ಹಾಕ್ಕೊಂಡಾಗ ಈ ರೀತಿ ಸೇಫ್ಟಿ ಪಿನ್ ಹಾಕೋದ್ರಿಂದ ಅದು ಸೇಫ್ ಆಗಿರುತ್ತೆ. ಹುಕ್ಕು ಲೂಸ್ ಆದರೂ ಸಹ ಚೈನ್ ಎಲ್ಲೂ ಬಿದ್ದೋಗಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಸ್ಟಡ್ ತೊಗೊಂಡಿದ್ದೀನಿ. ನಾವು ಈ ರೀತಿ ಸೇಫ್ಟಿ ಪಿನ್ ಆದರೂ ಹಾಕೋಬಹುದು, ಇಲ್ಲಾಂದರೆ ಕೆಲವು ಸಲ ಓಲೆ ಸ್ಟಡ್ ಬರುತ್ತಲ್ಲ ರಬ್ಬರ್ದು, ಆ ಸ್ಟಡ್ಡನ್ನು ತೊಗೊಂಡು ಈ ರೀತಿ ಹುಕ್ಕನ್ನು ಓಪನ್ ಮಾಡಿ ಒಂದು ಹುಕ್ಕುಗೆ ಈ ರೀತಿ ನಾವು ಆ ಸ್ಟಡ್ಡನ್ನು ಹಾಕೋದ್ರಿಂದ ಅದು ಸಹ ನಾವು ಎಷ್ಟೇ ಓಪನ್ ಮಾಡಿ ಲೂಸ್ ಆಗಿದ್ರೂ ಸಹ ಆ ಚೈನು ಓಪನ್ ಆಗಲ್ಲ. ಸೊ ಸೇಫ್ಟಿ ಆಗಿರುತ್ತೆ. ನಾವು ಈ ರೀತಿ ಹಾಕ್ಕೊಂಡ್ರೆ ಅಥವಾ ಮಕ್ಕಳಿಗೆ ಈ ರೀತಿ ಹಾಕ್ಬಿಟ್ರೆ ಕೊರಳಿಗೆ ಹಾಕ್ಕೊಂಡಿರೋ ಚೈನು ಎಷ್ಟೇ ಲೂಸ್ ಆಗಿದ್ರೂ ಸಹ ಹುಕ್ಕು ಆ ಚೈನು ಬಿದ್ದೋಗಲ್ಲ ಫ್ರೆಂಡ್ಸ್. ಈ ರೀತಿ ಸೇಫ್ಟಿ ಪಿನ್ ಆದರೂ ಬಳಸ್ಬೋದು ಅಥವಾ ಸ್ಟಡ್ ಆದರೂ ಬಳಸ್ಬೋದು. ಸೊ ಟಿಪ್ ಬಂದು ನಾನಿಲ್ಲಿ ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ನಾವು ವಾಟರ್ ಬಾಟಲ್ನ ಹ್ಯಾಂಡ್ ಬ್ಯಾಗಲ್ಲಿ ಕ್ಯಾರಿ ಮಾಡಬೇಕಾದ್ರೆ ನಾವು ವಾಟರ್ ಫಿಲ್ ಮಾಡಿದಾಗ ಕೆಲವು ಸಲ ಏನಾಗುತ್ತೆ ಅಂದರೆ ಹ್ಯಾಂಡ್ ಬ್ಯಾಗಲ್ಲಿ ನೀರೆಲ್ಲ ಚೆಲ್ಲೋಗ್ಬಿಡುತ್ತೆ, ಈ ರೀತಿ ಮಲಗಿಸಿಟ್ಕೊಂಡ್ರೆ ಕ್ಯಾಪ್ ಲೂಸ್ ಆಗಿದ್ದಾಗ. ಸೊ ಅದಕ್ಕೆ ನಾನಿಲ್ಲಿ ಒಂದು ರಬ್ಬರ್ ಬ್ಯಾಂಡು ಮತ್ತು ಒಂದು ಸೇಫ್ಟಿ ಪಿನ್ ತೊಗೊಂಡಿದ್ದೀನಿ. ಇಲ್ಲಿ ವಾಟರ್ ಬಾಟಲ್ ಇರ್ತೀವೋ ಅಲ್ಲಿ ಈ ರೀತಿ ನಾವು ಒಂದು ಸೇಫ್ಟಿ ಪಿನ್ ತೊಗೊಂಡು ಟೈಟಾಗಿ ಸ್ವಲ್ಪ ಟೈಟಾಗಿರಬೇಕು, ರಬ್ಬರ್ ಬ್ಯಾಂಡ್ ಚಿಕ್ಕದು ತೊಗೊಂಡ್ರೆ ಒಳ್ಳೆಯದು. ಅದು ತೊಗೊಂಡು ನಾವು ಈ ರೀತಿ ಬ್ಯಾಗ್ ಒಳಗಡೆಗೆ ಈ ರೀತಿ ಸೇಫ್ಟಿ ಪಿನ್ನಿಂದ ರಬ್ಬರ್ ಬ್ಯಾಂಡನ್ನು ಲಾಕ್ ಮಾಡ್ಕೊಂಡು ಆದಮೇಲೆ ಹಾಕ್ಕೊಂಡು ಒಂದು ಸೈಡ್ಗೆ ಈ ರೀತಿ ಫಿಕ್ಸ್ ಮಾಡಿಕೊಂಡು ಆ ವಾಟರ್ ಬಾಟಲ್ನ ಆ ರಬ್ಬರ್ ಬ್ಯಾಂಡ್ ಒಳಗಡೆ ಸೇರಿಸಿ ಈ ರೀತಿ ನಾವು ಪಿನ್ ಮಾಡ್ಕೊಂಡ್ಬಿಟ್ರೆ ನಾವು ವಾಟರ್ ಬಾಟಲ್ ಯಾವುದೇ ಕಾರಣಕ್ಕೂ ಸ್ಟ್ರೈಟಾಗೇ ಇರುತ್ತೆ, ಅದು ಬಿದ್ದೋಗಲ್ಲ. ಸೊ ಆವಾಗ ನಾವು ಒಂದು ಚೂರು ಸಹ ನೀರು ಬ್ಯಾಗೆಲ್ಲ ಚೆಲ್ಲೋಗಲ್ಲ, ಬ್ಯಾಗು ಸಹ ವೆಟ್ ಆಗಲ್ಲ. ಈ ರೀತಿ ನಾವು ವಾಟರ್ ಬಾಟಲ್ನ ಕ್ಯಾರಿ ಮಾಡುವಾಗ ಈ ಟಿಪ್ಸನ್ನ ಬಳಸ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ಪೇಪರ್ ಬ್ಯಾಗ್ಸು. ನಾವು ಆರ್ಡರ್ ಮಾಡಿದಾಗ ಆನ್ಲೈನಲ್ಲಿ ಈ ರೀತಿ ಪೇಪರ್ ಬ್ಯಾಗ್ಸ್ ಕೊಡ್ತಾರೆ, ಸೆಪ್ಟೋನಲ್ಲಾಗಲಿ ಫ್ಲಿಪ್ಕಾರ್ಟಲ್ಲಾಗಲಿ. ಸೊ ಈ ಬ್ಯಾಗ್ಸು ವೇಸ್ಟು ಅಂತ ನಾವು ಬಿಸಾಡ್ಬಿಡ್ತೀವಿ. ಸೊ ಬಿಸಾಡೋ ಬದಲು ನಾವು ಆ ಕಿಚನಲ್ಲೇ ಆಗಲಿ ಅಥವಾ ನಾವು ಬಟ್ಟೆ ಸ್ಟೋರ್ ಮಾಡೋದಕ್ಕಾಗಲಿ ಬಳಸ್ಕೋಬಹುದು. ಮೊದಲಿಗೆ ನಾನಿಲ್ಲಿ ಈ ರೀತಿ ಒಂದು ಬ್ಯಾಗನ್ನು ತೊಗೊಂಡಿದ್ದೀನಿ, ಇದಕ್ಕೆ ಹ್ಯಾಂಡಲ್ ಸಹ ಇರುತ್ತೆ. ಸೊ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿರೋ ಬ್ಯಾಗನ್ನು ತೊಗೊಂಡು ಈ ಪೇಪರ್ ಬ್ಯಾಗನ್ನು ಈ ರೀತಿ ಬಾಟಮ್ ಅಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ನಾನಿಲ್ಲಿ ಕತ್ರಿ ತೊಗೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಈ ಅಳತೆಗೆ ನಾವು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಸ್ವಲ್ಪ ದೊಡ್ಡದಾಗಿ ಬೇಕು ಅಂತ ನಾವು ಅರ್ಧಕ್ಕೂ ಸಹ ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಪೇಪರ್ ಬ್ಯಾಗ್ನ ಈ ರೀತಿ ಕಟ್ ಮಾಡಿಕೊಂಡು ನಾವು ಒಂದು ಪಾರ್ಟನ್ನು ಬೇಕಾದರೆ ಹಾಗೇನೆ ಯೂಸ್ ಮಾಡ್ಬೋದು. ಇದು ತುಂಬ ತೆಳ್ಳಕ್ಕಿರೋದ್ರಿಂದ ಬೇಗ ಕಿತ್ತೋಗ್ಬಿಡುತ್ತೆ ಅಂತ ನಾನು ಇನ್ನೊಂದು ಮೇಲೆ ಹ್ಯಾಂಡಲ್ ಸಹ ಇರುತ್ತಲ್ಲ ಅದನ್ನು ಸಹ ಬಳಸ್ತಾ ಇದ್ದೀನಿ. ಸೊ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನೀಟಾಗಿ ಬ್ಯಾಗನ್ನು ರೆಡಿ ಮಾಡಿಕೊಂಡು ನಾವು ಮೇಲೆ ಪಾರ್ಟನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ನಾನು ಒಂದು ಸ್ವಲ್ಪ ಅರ್ಧಕ್ಕೆ ಎಕ್ಸ್ಟ್ರಾ ಇರೋ ಪೇಪರ್ನ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಎಕ್ಸ್ಟ್ರಾ ಪೇಪರ್ನ ಕಟ್ ಮಾಡ್ಕೊಂಡಾದ್ಮೇಲೆ ಟಾಪ್ ಪಾರ್ಟ್ ಇದೆ ಅಲ್ವಾ, ಹ್ಯಾಂಡಲ್ ಇದೆ ಅಲ್ವಾ, ಆ ಪೇಪರ್ನ ಬಳಸ್ಕೊಂಡು ಈ ಬ್ಯಾಗ್ ಒಳಗಡೆ ಸ್ಟಿಫ್ನೆಸ್ಗೋಸ್ಕರ ಬಳಸ್ಕೊತಾ ಇದ್ದೀನಿ. ನಾವು ವೇಸ್ಟ್ ಅಂತ ಬಿಸಾಡೋ ಆ ಪೇಪರ್ನು ಸಹ ಒಳಗಡೆಗೆ ಹಾಕ್ಬಿಟ್ಟು ನಾವು ಸ್ಟಿಫ್ನೆಸ್ಗೋಸ್ಕರ ಬಳಸಬಹುದು. ನೋಡಿ ಇದನ್ನ ಈ ರೀತಿ ಫಿಕ್ಸ್ ಮಾಡಿಕೊಂಡು ಸುತ್ತಲೂ ನಾವು ಪಿನ್ಸ್ ಹಾಕಿ ಇದನ್ನ ಸ್ಟ್ಯಾಪಲ್ ಮಾಡ್ಕೋಬೇಕು. ಬ್ಯಾಗು ಸ್ಟಿಫ್ ಆಗಿರುತ್ತೆ ಮತ್ತೆ ಸುತ್ತಲೂ ನಾವು 4 ಸೈಡು ಈ ರೀತಿ ನಾವು ಪಿನ್ ಹಾಕೋದ್ರಿಂದ ಅದು ಸೇಫ್ಟಿಯಾಗೂ ಇರುತ್ತೆ, ಗಟ್ಟಿಯಾಗಿರುತ್ತೆ. ನಾವು ಕಮ್ಮು ಬೇಕಾದರೆ 4 ಸೈಡ್ ಈ ರೀತಿ ಗಮ್ ಹಾಕಿನೂ ಸಹ ಅಂಟಿಸ್ಕೋಬಹುದು. ನಾನಿಲ್ಲಿ ಈ ರೀತಿ ಪಿನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಪಿನ್ ಮಾಡ್ಕೊಳ್ಳೋದ್ರಿಂದ ಅದು ಗಟ್ಟಿಯಾಗಿರುತ್ತೆ. ಸೊ ನಾವು ಹ್ಯಾಂಡಲ್ ಇಟ್ಕೊಂಡು ಎತ್ತದಾದ್ರು ಸಹ ಅದು ಓಪನ್ ಆಗಲ್ಲ. ಸೊ ಆ ರೀತಿ ನಾವು ಪಿನ್ ಮಾಡ್ಕೋಬೇಕು ಸುತ್ತೂನು. ಸೊ ನೋಡಿ ಈ ರೀತಿ ನಾವು ಕ್ಯಾರಿನೂ ಸಹ ಮಾಡ್ಬೋದು. ಇದರಲ್ಲಿ ನಾವು ಚಿಕ್ಕ ಚಿಕ್ಕ ಕಿಚನ್ ಟವಲ್ಸ್ ಇಟ್ಕೋಬಹುದು, ಇಲ್ಲ ಅಂದ್ರೆ ನಾವು ಕಬೋರ್ಡ್ ಅಲ್ಲಿ ಬಟ್ಟೆ ಚಿಕ್ಕ ಚಿಕ್ಕ ಇನ್ನರ್ ವೇರ್ಸ್ ಎಲ್ಲ ಸ್ಟೋರ್ ಮಾಡೋಕ್ಕೂ ಸಹ ಬಳಸ್ಕೋಬಹುದು. ಕಿಚನ್ ಅಲ್ಲಾದ್ರೆ ನಾವು ಈ ರೀತಿ ಕಿಚನ್ ಟವಲ್ ಸ್ಟೋರ್ ಮಾಡೋದಕ್ಕಾಗಲಿ ಅಥವಾ ಆನಿಯನ್ಸ್ ತರಕಾರಿ ಎಲ್ಲ ಇಟ್ಕೊಳ್ಳೋದಕ್ಕೂ ಸಹ ಬಳಸ್ಬೋದು. ಆನಿಯನ್ಸನ್ನ ಈ ರೀತಿ ಬ್ಯಾಗ್ಸಲ್ಲಿ ಇಡೋದ್ರಿಂದ ಆನಿಯನ್ನು ಕೆಲವು ಸಲ ವೆಟ್ ಆಗಿ ಆಮೇಲೆ ಕಪ್ಪಾಗುತ್ತಲ್ಲ, ಸೊ ಅದನ್ನು ಸಹ ಈ ಪೇಪರ್ ಬ್ಯಾಗ್ ಆಗಿರೋದ್ರಿಂದ ಆ ವೆಟ್ನೆಸ್ನ ಹೀರ್ಕೊಳ್ಳುತ್ತೆ. ಅಥವಾ ನಾವು ಟೊಮೆಟೊನೂ ಸಹ ಇಡ್ಬೋದು, ತರಕಾರಿನೂ ಸ್ಟೋರ್ ಮಾಡೋದಕ್ಕೂ ಸಹ ಬಳಸ್ಬೋದು. ಈ ರೀತಿ ಪೇಪರ್ ಬ್ಯಾಗ್ಸ್ನ ಇದನ್ನೇ ಒಂದು ಸ್ಟೋರೇಜ್ ಬ್ಯಾಗ್ ಆಗಿ ಬಳಸ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಟೊಮೆಟೊನ ಸ್ಟೋರ್ ಮಾಡೋದಕ್ಕೆ ಬಳಸ್ಕೊತಾ ಇದ್ದೀನಿ. ವೇಸ್ಟ್ ಅಂತ ಬಿಸಾಡೋ ಈ ಬ್ಯಾಗ್ಸ್ನ ಈ ರೀತಿ ಯೂಸ್ ಮಾಡ್ಬೋದು.
ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ಈ ರೀತಿ ದೊಡ್ಡ ದೊಡ್ಡ ವಾಟರ್ ಬಾಟಲ್ಸ್ ಬರುತ್ತಲ್ಲ, ಬಿಸ್ಲರಿ ವಾಟರ್ ಬಾಟಲ್ಸು. ಇದರಲ್ಲಿ ಎಷ್ಟೇ ಬ್ಯಾಂಗಲ್ಸ್ ಇದ್ರೂ ನಾವು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಾವು ಎಲ್ಲಂದರಲ್ಲಿ ಬ್ಯಾಂಗಲ್ಸ್ನ ಇಡೋ ಬದಲು ಮತ್ತು ನಾವು ಟ್ರಾವೆಲ್ ಮಾಡಬೇಕಾದ್ರೆ ತೊಗೊಂಡು ಹೋಗೋಕ್ಕೆಲ್ಲ ಈ ರೀತಿ ವಾಟರ್ ಬಾಟಲ್ಸಲ್ಲಿ ನಾವು ಬ್ಯಾಂಗಲ್ಸ್ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಮತ್ತು ಬ್ಯಾಂಗಲ್ಸು ಸಹ ಒಡೆದೋಗಲ್ಲ ಫ್ರೆಂಡ್ಸ್. ಮೊದಲಿಗೆ ಈ ರೀತಿ ಒಂದು ವಾಟರ್ ಬಾಟಲ್ನ ತೊಗೊಂಡಿದ್ದೀನಿ. ವಾಟರ್ ಬಾಟಲ್ನ ತೊಗೊಂಡು ಚಾಕುನ ಹಚ್ಚಿ ಬಿಸಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ನಾವು ಬೇಗ ಕಟ್ ಮಾಡ್ಬೋದು ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ನ. ಇಲ್ಲಾಂದರೆ ಹಾಗೆ ಕಟ್ ಮಾಡೋಕ್ಕೊಳಕ್ಕೆ ಹೋದರೆ ಟೈಮ್ ತೊಗೊಳುತ್ತೆ. ಸೊ ಮಧ್ಯಕ್ಕೆ ಈ ರೀತಿ ಒಂದು ಕಟ್ ಮಾಡ್ಕೊಂಡಾದಮೇಲೆ ಮತ್ತೆ ಚಾಕುನ ಬಿಸಿ ಮಾಡಿಕೊಂಡು ಇನ್ನೊಂದು ಸೈಡ್ ಆಪೋಸಿಟಲ್ಲಿ ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ನಾವು ಎರಡೂ ಸೈಡು ಬೇಕಾದರೂ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಒಂದೇ ಸೈಡು ಈ ರೀತಿ ಒಂದು ಸೈಡ್ ಕಟ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಸೈಡ್ ಹಾಗೆಯೇ ಕ್ಲೋಸು ಸಹ ಇಟ್ಕೋಬೋದು. ನಾನಿಲ್ಲಿ ಎರಡೂ ಸೈಡು ವಾಟರ್ ಬಾಟಲ್ನ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಒಂದು ಸೈಡ್ ಕಟ್ ಮಾಡಿಕೊಂಡ್ರೆ ಸಾಕು, ಒಂದು ಸೈಡ್ ಓಪನ್ ಇರುತ್ತಲ್ಲ ಅದರಲ್ಲೇ ನಾವು ಬಳೆನ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ನಾವು ಇದನ್ನು ಸ್ವಲ್ಪ ಶಾರ್ಪ್ ಆಗಿದ್ರೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ನಾವು ಶಾರ್ಪ್ನೆಸ್ನ ಹೋಗ್ಲಾಡಿಸ್ಬೋದು. ಸೊ ಈ ರೀತಿ ತುದಿವರೆಗೂ ಕಟ್ ಮಾಡ್ಕೊಂಡಾದಮೇಲೆ ನಾವು ಬ್ಯಾಂಗಲ್ಸ್ ಇರುತ್ತಲ್ಲ, ಸೊ ಮಕ್ಕಳದ್ದು ಬ್ಯಾಂಗಲ್ಸ್ ಆಗಲಿ ಅಥವಾ ನಮ್ಮದೇ ಬ್ಯಾಂಗಲ್ಸ್ ಆಗಲಿ ಈ ಬಾಟಲಲ್ಲಿ ಸ್ಟೋರ್ ಮಾಡಿರೋದ್ರಿಂದ ಸೇಫಾಗೂ ಇರುತ್ತೆ. ಬ್ಯಾಂಗಲ್ಸು ನಾವು ಬಾಟಲ್ ಅಕಸ್ಮಾತಾಗಿ ಬಿದ್ದೋದ್ರೂ ಸಹ ಬ್ಯಾಂಗಲ್ಸು ಒಡೆದೋಗಲ್ಲ. ನಾವು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಎಲ್ಲಂದರಲ್ಲಿ ಬ್ಯಾಂಗಲ್ಸ್ನ ಇಡೋ ಬದಲು ನಾವು ಇದರಲ್ಲಿ ಒಂದು 5ರಿಂದ 6 ಸೆಟ್ಟಷ್ಟು ಬ್ಯಾಂಗಲ್ಸ್ನ ಒಂದೇ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಬ್ಯಾಂಗಲ್ ಸ್ಟೋರೇಜ್ ಬಾಕ್ಸ್ ಆಗಿ ಬಳಸ್ಬೋದು ಫ್ರೆಂಡ್ಸ್. ಈ ರೀತಿ ವೇಸ್ಟ್ ಅಂತ ಬಿಸಾಡೋ ಬಿಸ್ಲರಿ ವಾಟರ್ ಬಾಟಲ್ಸ್ನ ಈ ರೀತಿ ಬ್ಯಾಂಗಲ್ ಸ್ಟೋರ್ ಮಾಡೋದಕ್ಕೆ ಬಳಸ್ಕೋಬೋದು. ನಾನಿಲ್ಲಿ ಒಂದು 4ರಿಂದ 5 ಡಜನ್ ಅಷ್ಟು ಚಿಕ್ಕ ಮಗುದು ಬ್ಯಾಂಗಲ್ಸ್ನ ಇಡ್ತಾ ಇದ್ದೀನಿ. ನಾವು ನಮ್ಮ ಸೈಜ್ ಬ್ಯಾಂಗಲ್ಸನ್ನು ಸಹ ಈ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ರೀತಿ ನಾವು ಬಾಟಲ್ ಒಳಗಡೆ ಹಾಕೊಂಡಾದ್ಮೇಲೆ ಬಾಟಲ್ ಕ್ಯಾಪ್ ಹಾಕಿ ಇಟ್ಬಿಟ್ರೆ ಬ್ಯಾಂಗಲ್ಸು ನೀಟಾಗಿ ನಾವು ಒಂಚೂರು ಒಡೆದೋಗದೆ ಇರೋ ಹಾಗೆ ಸ್ಟೋರೇಜ್ ಮಾಡೋದಕ್ಕೆ ಬಳಸ್ಬೋದು. ಮತ್ತು ಟ್ರಾವೆಲ್ ಎಲ್ಲ ನಾವು ಹೋಗ್ಬೇಕಾದ್ರೆ ಈ ರೀತಿ ನಾವು ಸ್ಟೋರ್ ಮಾಡಿ ತೊಗೊಂಡೋಗೋದ್ರಿಂದ ಬ್ಯಾಂಗಲ್ಸು ನಮಗೆ ಒಂದೇ ಕಡೆ ಇರುತ್ತೆ. ನಾವು ಎಲ್ಲಂದರಲ್ಲಿ ಹುಡ್ಕೋ ಅವಶ್ಯಕತೆ ಇರಲ್ಲ ಮತ್ತು ಸೇಫಾಗೂ ಇರುತ್ತೆ. ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಕವರ್ಸನ್ನು ನಾವು ಬಿಸಾಡೋ ಬದಲು ಇದಕ್ಕೆ ಮೇಲೆ ಬಟನ್ನು ಸಹ ಇರುತ್ತೆ, ನೀಟಾಗಿ ಕ್ಲೋಸು ಮಾಡ್ಕೋಬೋದು. ಮತ್ತು ನಾವು ಈ ರೀತಿ ಹೋಲ್ಡರ್ ಬಂದಿರೋದ್ರಿಂದ ಎಲ್ಲಾದರೂ ನಾವು ಗೋಡೆಗೆ ಆಗಲಿ ಅಥವಾ ಒಳಗಡೆ ಹ್ಯಾಂಗರಲ್ಲಾಗಲಿ ತಗ್ಲಾಕೋಬೋದು. ಈ ರೀತಿ ಎಕ್ಸ್ಟ್ರಾ ಐಟಮ್ಸ್ ಏನಾದರೂ ಇರುತ್ತೆ, ಮಕ್ಕಳದು ಬ್ಯಾಂಗಲ್ಸ್ ಆಗಲಿ ಅಥವಾ ನಮ್ಮದೇ ಬ್ಯಾಂಗಲ್ಸ್ ಆಗಲಿ ಅಥವಾ ಟೇಪ್ಸ್ ಆಗಲಿ, ಕೆಲವೊಂದು ಐಟಮ್ಸನ್ನು ಈ ರೀತಿ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು ಆರಾಮಾಗಿ. ಇಲ್ಲಾಂದರೆ ನಾವು ಎಲ್ಲಾದರೂ ಗೋಡೆಗೂ ಸಹ ಹ್ಯಾಂಗ್ ಮಾಡ್ಬೋದು. ಈ ರೀತಿ ಕವರ್ಸು ನಾವು ಇನ್ನರ್ ವೇರ್ಸು ಅಥವಾ ಕೆಲವೊಂದು ಕ್ಲಾತ್ಸ್ನ ತೊಗೊಂಬಂದಾಗ ಕೊಡ್ತಾರೆ. ಸೊ ಈ ಕವರ್ಸ್ನ ಬಿಸಾಡೋ ಬದಲು ನಾವು ಈ ರೀತಿ ಬಳಸ್ಕೋಬೋದು ಫ್ರೆಂಡ್ಸ್. ಟಿಪ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.